ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಮನುಷ್ಯನಿಗೆ ಅಗತ್ಯವಾಗಿರುವಂತಹ, ಅವಶ್ಯಕವಾಗಿ ಬೇಕಾದಂತಹ ಸಂಸ್ಕಾರಗಳಲ್ಲಿ ಶಿಶುವಿನ ಜನನಕ್ಕೆ ಪೂರ್ವದ ಸಂಸ್ಕಾರವನ್ನು ನೆನ್ನೆ ಗಮನಿಸಿದ್ವಿ. ಈಗ ಮಗುವಿನ ಜನನದ ನಂತರ ತಂದೆ ಮಾಡಬೇಕಾದಂತಹ ಏನೇನು ಸಂಸ್ಕಾರಗಳಿದೆ ಅದನ್ನು ಗಮನಿಸೋಣ. ಜಾತಕರ್ಮ. ಮಗು ಹುಟ್ಟಿದ ತಕ್ಷಣ ತಂದೆ ಮಾಡಬೇಕಾದಂತಹ ಸಂಸ್ಕಾರ ಇದು. ಆ ಶಿಶುವಿನ ಶರೀರ ಇಂದ್ರಿಯಗಳ ವಿಕಸನಕ್ಕಾಗಿ ಇದನ್ನು ಆಚರಣೆ ಮಾಡಲಾಗುತ್ತೆ. ಹೋಮದ ಜೊತೆಗೂ ಇದನ್ನು ಮಾಡ್ತಾರೆ, ಅಥವಾ ಹೋಮ ಇಲ್ಲದೇನೂ ಇದನ್ನು ಆಚರಣೆ ಮಾಡಲಾಗುತ್ತೆ. ಹೋಮ ಮಾಡೋದಾದರೆ ಅಗ್ನಿ, ಇಂದ್ರ, ಪ್ರಜಾಪತಿ, ವಿಶ್ವೇದೇವ, ಬ್ರಹ್ಮ ಈ 5 ದೇವತೆಗಳಿಗೆ ಆಜ್ಯವನ್ನು ಅಂದರೆ ತುಪ್ಪವನ್ನು ಆಹುತಿ ಕೊಡೋದು. ಮಗುವಿನ 2 ಕಿವಿಗಳ ಹತ್ರ ಮಂತ್ರೋಚ್ಚಾರಣೆಯನ್ನು ಮಾಡಿ ತುಪ್ಪ, ಜೇನುತುಪ್ಪ, ಸುವರ್ಣ ಚೂರ್ಣದ ಮಿಶ್ರಣವನ್ನು ನಾಲಿಗೆಗೆ ಲೇಪಿಸೋದು. ಇದರಿಂದ ಆ ಮಗುವಿನ ದೇಹ ಪವಿತ್ರವಾಗಿ ಬಲ, ಆರೋಗ್ಯ, ತೇಜಸ್ಸು ವರ್ಧಿಸುತ್ತೆ. ಶ್ರವಣ ದೋಷಗಳು ನಿವಾರಣೆಯಾಗಿ ಮೇಧಾಶಕ್ತಿ ವರ್ಧಿಸುತ್ತೆ. ಮಗು ಕೇಳೋ ಮೊದಲ ಶಬ್ದ ಪವಿತ್ರವಾದ ಮಂತ್ರೋಚ್ಚಾರಣೆ ಆಗಿರಬೇಕು ಅನ್ನುವಂತಹ ಒಂದು ಉದಾತ್ತ ಆಶಯವೂ ಇದರಲ್ಲಿ ನಾವು ಕಾಣಬಹುದು. ಮುಂದಿಂದು ನಾಮಕರಣ. ಜನನದ ನಂತರ ಶರೀರವನ್ನು ಗುರುತಿಸೋದು ಒಂದು ಹೆಸರಿನ ಮೂಲಕ. ಹಾಗಾಗಿ ನಾಮಕರಣ ಸಂಸ್ಕಾರಕ್ಕೆ ತುಂಬ ಮಹತ್ವ ಇದೆ. ವ್ಯಕ್ತಿ ತನ್ನ ಹೆಸರಿನ ಮೂಲಕ ಕೀರ್ತಿಯನ್ನು ಪಡೆಯೋದಕ್ಕೆ ಬಯಸ್ತಾನೆ. ಅದರಿಂದ ಮಗುವಿಗೆ ಹೆಸರಿಡುವಾಗ ತುಂಬ ಗಮನ ಕೊಡ್ತಾಯಿದ್ರು. ಹೆಸರಿನ ಮೊದಲ ಅಕ್ಷರ ಮೃದುವರ್ಣವಾಗಿರಬೇಕು, ಉಚ್ಚಾರಣೆ ಮಾಡೋದಕ್ಕೆ ಸುಲಭವಾಗಿರಬೇಕು, ಅರ್ಥವತ್ತಾಗಿರಬೇಕು, ಹೇಳೋದಕ್ಕೂ ಕೇಳೋದಕ್ಕೂ ಅದು ಹಿತಕರವಾಗಿರಬೇಕು. ಆ ಹೆಸರಿನ ಪ್ರಭಾವದಿಂದ ವಿದ್ಯೆ, ಬುದ್ಧಿ, ಸದ್ಗುಣ, ಶರೀರ ಬಲ ಇವೆಲ್ಲದರ ವರ್ಧನೆ ಆಗಬೇಕು. ಗಂಡು ಮಕ್ಕಳಿಗಾದರೆ 2, 4 ಹೀಗೆ ಸಮ ಸಂಖ್ಯೆಯ ಅಕ್ಷರಗಳಿರುವಂತಹ ಹೆಸರಿಡಬೇಕು. ಹೆಣ್ಮಕ್ಳಿಗೆ 3, 5 ಹೀಗೆ ಅಸಮ ಸಂಖ್ಯೆಯ ಅಕ್ಷರ ಇರುವಂತಹ ಹೆಸರನ್ನು ಇಡೋದು. ಮಗು ಹುಟ್ಟಿದ ಮೇಲೆ 11 ಅಥವಾ 12ನೇ ದಿನ ನಾಮಕರಣಕ್ಕೆ ತುಂಬ ಪ್ರಶಸ್ತ. ಮಾಸನಾಮ, ನಕ್ಷತ್ರನಾಮ, ಕುಲದೇವತಾ ನಾಮ, ವ್ಯಾವಹಾರಿಕ ನಾಮ ಅಂತ 4 ಹೆಸರುಗಳನ್ನು ಇಡ್ತಾರೆ. ಒಂದು ತಟ್ಟೆಯಲ್ಲಿ ಅಕ್ಕಿನ ತುಂಬಿ ಅದರ ಮೇಲೆ ಚಿನ್ನದ ಉಂಗುರ ಇತ್ಯಾದಿಗಳಿಂದ ಹೆಸರನ್ನು ಬರೆದು ಅದನ್ನು ಪೂಜಿಸಿ ಮಗುವಿನ ಬಲಗಿವಿಯಲ್ಲಿ ಆ 4 ಹೆಸರುಗಳನ್ನು ಮೆಲ್ಲನೆ ಉಚ್ಚಾರ ಮಾಡೋದು. ಆನಂತರ ನಕ್ಷತ್ರ ನಾಮ ಒಂದನ್ನು ಬಿಟ್ಟು ಉಳಿದ ಹೆಸರುಗಳನ್ನು ಜೋರಾಗಿ ಉದ್ಘೋಷಣೆ ಮಾಡೋದು. ಈ ನಕ್ಷತ್ರ ನಾಮವನ್ನು ಅಭಿವಾದನ ನಾಮ ಅಂತಲೂ ಹೇಳ್ತಾರೆ. ತನ್ನ ಪ್ರವರವನ್ನು ಹೇಳಿಕೊಂಡು ದೇವರಿಗೆ, ಗುರು ಹಿರಿಯರಿಗೆ ನಮಸ್ಕಾರ ಮಾಡುವಾಗ ಹೇಳುವಂತಹ ಹೆಸರಿದು. ಉಪನಯನ ಆಗೋವರೆಗೆ ಈ ಹೆಸರು ತಂದೆ ತಾಯಿಗಳಿಗೆ ಮಾತ್ರ ತಿಳಿದಿರಬೇಕು. ಯಾಕೆಂದರೆ ಆ ಹೆಸರಿನ ಬಲದ ಮೇಲೆ ಯಾರೋ ಏನೋ ವಾಮಾಚಾರ ಮಾಡೋದು, ಆ ಮಗುವಿಗೆ ಅಶ್ರೇಯಸ್ಸಾಗೋದು ಇವೆಲ್ಲ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅದನ್ನು ರಹಸ್ಯವಾಗಿ ಇಟ್ಕೋತಾ ಇದ್ರು. ಸದಾಕಾಲ ಭಗವಂತನ ನಾಮವನ್ನೇ ಸ್ಮರಣೆ ಮಾಡಬೇಕು, ಅದನ್ನೇ ಉಚ್ಚರಿಸ್ತಾ ಇರಬೇಕು ಅನ್ನೋ ಕಾರಣದಿಂದ ನಮ್ಮ ಪೂರ್ವಿಕರು ತಮ್ಮ ಮಕ್ಕಳಿಗೆ ದೇವರ ಹೆಸರನ್ನೇ ಇಡ್ತಾಯಿದ್ರು. ತಾತನ ಹೆಸರು ಮೊಮ್ಮಗನಿಗೆ ಬರ್ತಾಯಿತ್ತು. ಇದರಿಂದ ಮನೆಯ ಹಿರಿಯರ ಹೆಸರನ್ನು ಯಾರೂ ಮರೆಯೋದಕ್ಕೂ ಆಗ್ತಿರಲಿಲ್ಲ. ಅದು ಪರಮಾತ್ಮನ ದೇವರ ಹೆಸರೇ ಆಗ್ತಾ ಇರೋದ್ರಿಂದ ಅರ್ಥಪೂರ್ಣವೂ ಆಗ್ತಿತ್ತು, ಹೇಳಕ್ಕೆ ಕೇಳಕ್ಕೆ ಹಿತಕರವೂ ಆಗ್ತಿರ್ತಿತ್ತು. ಮುಂದಿನ ಒಂದು ಸಂಸ್ಕಾರ ನಿಷ್ಕ್ರಮಣ. ಚತುರ್ಥೇ ಮಾಸೆ ಕರ್ತವ್ಯಂ ಶಿಶೋಹೋ ನಿಷ್ಕ್ರಮಣಂ ಗೃಹಾತ್ ಅಂತ ಸ್ಮೃತಿಕಾರರು ತಿಳಿಸಿರುವಂತೆ ಮಗು ಜನನದ ನಂತರ 4ನೇ ತಿಂಗಳಲ್ಲಿ ಈ ಸಂಸ್ಕಾರವನ್ನು ಮಾಡ್ತಾರೆ. 3 ತಿಂಗಳ ಕಾಲ ಮನೆಯ 4 ಗೋಡೆಗಳ ಮಧ್ಯೆ ಸುರಕ್ಷಿತವಾಗಿ ಬೆಳೆದಂತಹ ಮಗುವಿಗೆ ಹೊರಗಿನ ಪ್ರಪಂಚವನ್ನು ಪರಿಚಯ ಮಾಡಿಸುವಂತಹ ಸಮಯ ಇದು. ಇದನ್ನು ಸೂರ್ಯಾವಲೋಕನ ಅಂತಲೂ ಹೇಳ್ತಾರೆ. ಮೊಟ್ಟ ಮೊದಲ ಬಾರಿಗೆ ಮನೆಯ ಹೊಸ್ತಿಲಿನಿಂದ ಮಗುವನ್ನು ಹೊರತಂದು ಹೊರ ಪ್ರಪಂಚದ ದರ್ಶನ ಮಾಡಿಸೋದು. ಆ ಮಗುವಿನ ಮುಂದಿನ ಬಾಳಿಕೆ
ಹೊರ ಪರಿಸರ ಶುಭದಾಯಕವಾಗಲಿ, ಯಾವುದೇ ದುಷ್ಟಶಕ್ತಿಗಳು ಬಾಧಿಸದೇ ಇರಲಿ ಅನ್ನೋ ಆಶಯದಿಂದ ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ತಂದೆ ಸೂರ್ಯ ದರ್ಶನವನ್ನು ಮಾಡಿಸ್ತಾನೆ. ಶಿಶುವಿನ ದೈಹಿಕ, ಬೌದ್ಧಿಕ, ಮಾನಸಿಕ ಬೆಳವಣಿಗೆಗೆ, ಚೈತನ್ಯ ವಿಕಾಸಕ್ಕೆ ಸೂರ್ಯನ ಕಿರಣಗಳು ಅತ್ಯಗತ್ಯ. ಇದು ಈಗಲಿರ್ತಾರೆ ಮಗುವನ್ನು ಎಳೆ ಬಿಸಿಲಿನಲ್ಲಿ ಹಿಡ್ಕೊಳ್ಳೋದು, ಮಗುವಿಗೆ ಜಾಂಡೀಸ್ ಆಗಿದ್ದರೆ ಅದನ್ನು ಸೂರ್ಯನ ಶಾಖದಿಂದ ಅದು ಕಡಿಮೆ ಆಗುತ್ತೆ, ಸೂರ್ಯನ ಕಿರಣಗಳ ಸ್ಪರ್ಶದಿಂದ. ವೈದ್ಯರು ಒಪ್ಪುವಂತಹ ಮಾತು ಇದು. ಮಗುವನ್ನು ಮೊದಲ ಬಾರಿಗೆ ದೇವಾಲಯಕ್ಕೆ ಕರ್ಕೊಂಡು ಹೋಗಿ ವಾಪಸ್ ಮನೆಗೆ ಬಂದಮೇಲೆ ಮಗುವಿಗೆ ಆರತಿ ಮಾಡೋದು ಈಗ ನಡೀತಾ ಇರುವಂಥ ಒಂದು ವಾಡಿಕೆ. ಅದರ ನಂತರದ ಸಂಸ್ಕಾರ ಅಂದರೆ ಅನ್ನಪ್ರಾಶನ. ಮಗು ಬೆಳೀತಾ ಹೋದಂತೆ ದ್ರವದ ರೂಪದ ಆಹಾರ ಅದಕ್ಕೆ ಸಾಕಾಗಲ್ಲ. ಮೃದುವಾದ ಸತ್ವಯುತವಾದಂತಹ ಆಹಾರ ತುಂಬ ಅಗತ್ಯ. ಆಹಾರಗಳಲ್ಲಿ ಅನ್ನ ಪರಮಶ್ರೇಷ್ಠ. ಅನ್ನವನ್ನು ದೇವರು ಅಂತ ಭಾವಿಸ್ತೀವಿ. ಅನ್ನಂ ಬ್ರಹ್ಮೇತಿ ವ್ಯಜಾನಾತ್ ಅಂತ ತೈತ್ತರೀಯ ಉಪನಿಷತ್ತು ಸಹ ತಿಳಿಸುತ್ತೆ. ಇಂತಹ ಸಾತ್ವಿಕ ಆಹಾರವಾದ ಅನ್ನವನ್ನು ಮೊದಲನೇ ಬಾರಿಗೆ ಶಾಸ್ತ್ರೋಕ್ತವಾಗಿ ಮಗುವಿಗೆ ತಿನ್ನಿಸೋದೇ ಅನ್ನಪ್ರಾಶನ ಸಂಸ್ಕಾರ. ಸಾಮಾನ್ಯವಾಗಿ 6ನೇ ತಿಂಗಳಲ್ಲಿ ಈ ಸಂಸ್ಕಾರವನ್ನು ಮಾಡ್ತಾರೆ. ಷಷ್ಠೇ ಮಾಸ್ಯನ್ನಪ್ರಾಶನಂ ಘೃತೋದನಂ ಶರೀರೇಂದ್ರ ತೇಜಸ್ಕಾಮಃ ದಧಿ ಮಧು ಘೃತ ಮಿಶ್ರಿತ ಮನ್ನಂ ಪ್ರಾಶಯೇತ್ ಅನ್ನೋ ಶಾಸ್ತ್ರವಚನಕ್ಕೆ ಅನುಸಾರವಾಗಿ ಮಗುವಿನ ಶರೀರ, ಇಂದ್ರಿಯ, ಬುದ್ಧಿಗಳ ಬೆಳವಣಿಗೆಗೆ, ಆರೋಗ್ಯವರ್ಧನೆಗೆ ತುಪ್ಪ, ಜೇನುತುಪ್ಪ, ಮೊಸರು ಇವುಗಳ ಜೊತೆಗೆ ಮೃದುವಾದ ಅನ್ನವನ್ನು ಊಟ ಮಾಡಿಸ್ಬೇಕು. ಇಲ್ಲಿವರೆಗೆ ಅಂದರೆ ಅನ್ನಪ್ರಾಶನದವರೆಗೆ 12ನೇ ದಿವಸದಿಂದ ಈ ಮಧ್ಯದ ಅವಧಿಯಲ್ಲಿ ಒಂದು ಕರ್ಣವೇಧನ ಅಂತ, ಇದು ಪ್ರಾಚೀನ ಸಂಸ್ಕಾರದಲ್ಲಿ ಹೇಳಿಲ್ಲ, ಆದರೆ ಈಗ ರೂಢಿಯಲ್ಲಿ ಬಂದ್ಬಿಟ್ಟಿದೆ. ಕಿವಿ ಚುಚ್ಚಿಸೋದು. ಇಲ್ಲಿ ಗಂಡು ಮಗುವಾಗಲಿ ಹೆಣ್ಣು ಮಗುವಾಗಲಿ ಕಿವಿಯನ್ನು ಚುಚ್ಚಿಸಿ ಒಂದು ಸಣ್ಣ ಒಲೆಯನ್ನು ಹಾಕ್ತಾರೆ. ಯಾತಕ್ಕೆ ಅದು ಇದೇ ಜಾಗದಲ್ಲಿ ಕಿವಿಯ ಚುಚ್ಚೋದು ಅಂದರೆ, ಇಲ್ಲಿ ಕಿವಿಯನ್ನು ಚುಚ್ಚೋದ್ರಿಂದ ಅದು ಮಗುವಿನ ಮಿದುಳಿಗೆ ಸಂಬಂಧಪಟ್ಟಿದ್ದು. ಬುದ್ಧಿಶಕ್ತಿ ಜಾಗೃತವಾಗುತ್ತೆ, ನೆನಪಿನ ಶಕ್ತಿ ಜಾಗೃತವಾಗುತ್ತೆ, ನೆನಪು ಶಕ್ತಿ ಹೆಚ್ಚಾಗತ್ತೆ ಅನ್ನೋ ಕಾರಣಕ್ಕಾಗಿ ಹಿಂದೆ ಎಲ್ಲ ಗಂಡಸರು ಸಹ ಕಿವಿಗೆ ಓಲೆ ಹಾಕ್ತಾಯಿದ್ರು. ಅನಂತರ ಅದು ಬರೀ ಹೆಂಗಸರಿಗಷ್ಟೇ ಅಂತ ಸೀಮಿತವಾಯಿತು. 5 ವರ್ಷದವರೆಗೆ, 3 ಅಥವಾ 5 ವರ್ಷದವರೆಗೆ ಗಂಡು ಮಗುವಿಗೂ ಹಾಕಿರ್ತಾರೆ, ಅನಂತರ ತೆಗೆದು ಬಿಡ್ತಾರೆ. ಆದರೆ ಈಗ ಫ್ಯಾಷನ್ನು ಗಂಡು ಮಕ್ಕಳು ಸಹ ಕಿವಿ ಓಲೆ ಹಾಕ್ಕೊಳ್ಳೋವಂಥ ಫ್ಯಾಷನ್, ಇದು ಫ್ಯಾಷನ್ಗಾಗಿ ಬೆಳೆದು ಬಂದಿದೆ. ಒಂದು ಕಿವಿಗೆ ಓಲೆ ಹಾಕ್ಕೊಳ್ಳೋದು ಅಂತೆಲ್ಲ. ಅನಂತರದ ಒಂದು ಸಂಸ್ಕಾರ ಅಂದರೆ ಚೂಡಾಕರ್ಮ. ಇದನ್ನು ಚೌಲ, ಚಂಡಿಕೆ ಬಿಡಿಸೋದು ಅಂತಲೂ ಹೇಳ್ತಾರೆ. ತಲೆ ಕೂದಲು ಶರೀರದ ಸೌಂದರ್ಯದ ವರ್ಧನೆಗೆ ಕಾರಣವಾಗುತ್ತೆ. ತಲೆ ಕೂದಲನ್ನು ಸೊಂಪಾಗಿ ಬೆಳೆಸೋಕ್ಕೆ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಬೇಕು. ಮಗುವಿನ 3ನೇ ಅಥವಾ 5ನೇ ವಯಸ್ಸಿನಲ್ಲಿ ಈ ಸಂಸ್ಕಾರವನ್ನು ಮಾಡಲಾಗುತ್ತೆ. ಇದರಿಂದ ದೈಹಿಕ ಸೌಂದರ್ಯ ಹಾಗೆ ಆರೋಗ್ಯವರ್ಧನೆಯೂ ಆಗುತ್ತೆ. ಇದನ್ನು ಆಯುರ್ವೇದ ಶಾಸ್ತ್ರನೂ ಸಹ ಸಮರ್ಥಿಸುತ್ತೆ. ಪ್ರಾಣ ರಕ್ಷಣೆಗಾಗಿ ತಲೆಯಲ್ಲಿ ಶಿಖೆಯನ್ನು ಧರಿಸಬೇಕು ಅಂತ ಅಲ್ಲಿ ಸೂಚಿಸಲಾಗಿದೆ. ನೆತ್ತಿ ಅಥವಾ ನಮ್ಮ ಬ್ರಹ್ಮಸ್ಥಾನ ಅತ್ಯಂತ ಸೂಕ್ಷ್ಮವಾದದ್ದು. ಅಲ್ಲಿ ಅನೇಕ ನರಗಳು ಕೂಡುತ್ತವೆ. ಆ ಸ್ಥಳದಲ್ಲಿ ಪೆಟ್ಟು ಬಿದ್ದರೆ ತುಂಬ ಅಪಾಯ. ಹಾಗಾಗಿ ಆ ನೆತ್ತಿಯ ರಕ್ಷಣೆಗಾಗಿ ಅಲ್ಲಿ ದಟ್ಟವಾದ ಕೂದಲುಗಳನ್ನು ಹೊಂದೋದು ಅಗತ್ಯ. ಪ್ರಾಣ ಸಂರಕ್ಷಣೆ, ಸೌಂದರ್ಯ ವೃದ್ಧಿ, ನರಗಳ ರಕ್ಷಣೆ, ಸ್ಮರಣ ಶಕ್ತಿಯ ವೃದ್ಧಿ, ಹೀಗೆ ಸಕಾರಾತ್ಮಕ ಪರಿಣಾಮಗಳು ಈ ಶಿಖೆಯನ್ನು ಧರಿಸೋದ್ರಿಂದ ಉಂಟಾಗತ್ತೆ. ತಂದೆ ತನ್ನ ಮಗನ ಆಯುರ್ವೃದ್ಧಿಗಾಗಿ ಅಂತ ಮಂತ್ರೋಚ್ಚಾರಣೆಯನ್ನು ಮಾಡ್ತಾ ದರ್ಭೆಯ ತುದಿಯೊಡನೆ ಬಲಗಿವಿಯ ಮೇಲ್ಭಾಗದ ಸ್ವಲ್ಪ ಕೂದಲನ್ನು ಕತ್ತರಿಸೋದು. ಅನಂತರ ಅದೇ ರೀತಿ ಎಡಗಿವಿಯ ಮೇಲ್ಭಾಗದ ಕೂದಲನ್ನು ಕತ್ತರಿಸಬೇಕು. ಆಮೇಲೆ ಅದನ್ನು ಕುಶಲತೆಯಿಂದ ಸುಂದರವಾಗಿ ಮಾಡಿಸೋಕ್ಕಾಗಿ ನಾಪಿತನ ಮುಖಾಂತರ ಮಾಡಿಸಲಾಗತ್ತೆ. ಇದು ಗಂಡು ಮಕ್ಕಳಿಗೆ ಮಾತ್ರ. ಇದರಿಂದ ಪಾಪ ನಿವಾರಣೆ, ಶುಚಿತ್ವ, ಉಲ್ಲಾಸ, ಆಹ್ಲಾದಕತೆ ಇವೆಲ್ಲ ಉಂಟಾಗತ್ತೆ. ಈ ಚೂಡಾಕರ್ಮ ಹೆಣ್ಮಕ್ಳಿಗೆಲ್ಲ, ಗಂಡು ಮಕ್ಕಳಿಗೆ ಮಾತ್ರ ನೆರವೇರಿಸುವಂಥದ್ದು. ಅನಂತರ ಅಕ್ಷರಾಭ್ಯಾಸ. 3ನೇ ವಯಸ್ಸಿನಲ್ಲಿ ವಿದ್ಯೆ, ಅದರಲ್ಲೂ ವಿಶೇಷವಾಗಿ ಬರವಣಿಗೆ ಆರಂಭ. ಅಲ್ಲಿವರೆಗೆ ಮಕ್ಕಳಿಗೆ ಹಿಡ್ಕೊಂಡು ಗ್ರಿಪ್ ಇರೋದಿಲ್ಲ, ಸರಿಯಾಗಿ ಹಿಡ್ಕೊಂಡೋದಕ್ಕೆ ಬೆರಳುಗಳು ಮೂಳೆಗಳು ಬೆಳೆದಿರಲ್ಲ. 3ನೇ ವಯಸ್ಸಲ್ಲಿ ನಿಧಾನವಾಗಿ ಅವರಿಗೆ ಬರವಣಿಗೆ ಆರಂಭವನ್ನು ಮಾಡುತ್ತೆ. ಇಲ್ಲಿ ಹೋಮಗಿಮ ಏನಿಲ್ಲ, ದೇವರ ಎದುರಿನಲ್ಲಿ ಕೊಡಿಸಿ ಒಂದು ತಟ್ಟೆಯಲ್ಲಿ
ಧಾನ್ಯವನ್ನು ತುಂಬಿ ಅಲ್ಲಿ ಓಂ ಅಂತನೋ ಯಾವುದಾದ್ರು ಇಷ್ಟ ದೇವತಾ ಹೆಸರು ದೇವರಿಗೆ ನಮಃ ಅಂತ ಇಲ್ಲಿ ತಂದೆ ಮಗುವಿನ ಕೈ ಹಿಡಿದು ಬರ್ಸೋದು. ಇದು ಯಾವುದೇ ಲಿಪಿಯಲ್ಲಾದರೂ ಆಗ್ಬೋದು, ಸಾಮಾನ್ಯ ಅವರವರ ಮಾತೃಭಾಷೆಯಲ್ಲಿ ಮಾಡಿಸ್ತಾರೆ. ಏನು ಮಾಡಿದ್ರು ಪ್ರಾರಂಭ ದೇವತಾ ಸ್ತುತಿಯೊಡನೆ ಮಂಗಳಕರವಾಗಿರಬೇಕು ಅನ್ನೋದು ನಮ್ಮ ಹಿರಿಯರ ಅಪೇಕ್ಷೆ ಆಗಿತ್ತು. ಇದೆಲ್ಲದರಲ್ಲಿ ಅವರು ಸಂಭ್ರಮವನ್ನು ಪಡ್ತಿದ್ರು. ಒಂದು ಚಿಕ್ಕ 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 ಸಮಾರಂಭಗಳು ಮನೆಯಲ್ಲಿ ಮಾಡಿದ್ರಿ, ಆ ಸಮಾರಂಭದಲ್ಲಿ ಎಲ್ಲರೂ ಒಟ್ಟಾಗಿ ಸಡಗರವನ್ನು ಪಡೋದಕ್ಕೆ ಒಂದು ಕಾರಣವಾಗ್ತಿತ್ತು. ಇದು ಮಗುವಿನ ಮೇಲೂ ಉತ್ತಮ ಸಂಸ್ಕಾರವನ್ನು ಕೊಡ್ತಾ ಇತ್ತು. ಅಂದರೆ ಮನೆಯಲ್ಲಿ ಎಲ್ಲ ಜನರು ಒಟ್ಟಾಗೋದು, ಆ ಮಗು ಎಲ್ಲರ ಜೊತೆ ಬೆರೆಯೋದು ಅಭ್ಯಾಸವಾಗ್ತಾ ಇತ್ತು. ತಾನಾಗಿ ಎಲ್ಲರನ್ನ ನೋಡಿ ನೋಡಿ ಅವರ ಒಂದು ಉತ್ತಮ ವ್ಯವಹಾರಗಳನ್ನು, ಮಾತುಗಾರಿಕೆ, ರೀತಿ ನೀತಿ ಇವೆಲ್ಲವನ್ನು ಕಲಿಯೋದಕ್ಕೆ ಅನುಕೂಲವಾಗ್ತಾ ಇತ್ತು ಅಂದಿನ ಕಾಲದ ಈ ಎಲ್ಲ ರೀತಿ ನೀತಿಗಳು. ಮುಂದಿಂದು ಉಪನಯನ. ಇದು ತುಂಬ ಪ್ರಶಸ್ತವಾದದ್ದು, ಹಾಗೆ ಪ್ರಮುಖವಾದಂತಹ ಒಂದು ಸಂಸ್ಕಾರ. ಬ್ರಹ್ಮೋಪದೇಶ, ಮುಂಜಿ, ಹೀಗೆ ಇದಕ್ಕೆ ಹೆಸರುಗಳು. ಉಪನಯನ ಅಂದರೆ ಸಮೀಪಕ್ಕೆ ಕರ್ಕೊಂಡು ಹೋಗೋದು, ಅಂದರೆ ಗುರುವಿನ ಸಮೀಪಕ್ಕೆ ತೆರಳುವಂತಹ ಕ್ರಿಯೆ. ವಿದ್ಯೆ ವಿಶೇಷವಾಗಿ ವೇದ ವಿದ್ಯೆಯನ್ನು ಕಲಿಯೋದಕ್ಕೆ ಗುರುವನ್ನು ಹುಡುಕೊಂಡು ಹೋಗಬೇಕಾಗಿತ್ತು. ಉಪನಯನದ ಅನಂತರ ಒಟ್ಟು ದೀಕ್ಷಾಬದ್ಧನಾಗ್ತಾನೆ. ಕರ್ಮಾಚರಣೆ ಮಾಡುವಂತಹ ಹಾಗೂ ವೇದಾಧ್ಯಯನ ಮಾಡುವಂತಹ ಅಧಿಕಾರ ಅವನಿಗೆ ಪ್ರಾಪ್ತವಾಗುತ್ತೆ. ಒಟ್ಟು ಬ್ರಹ್ಮಚರ್ಯಾಶ್ರಮವನ್ನು ಪಾಲಿಸ್ತಾ ವಿದ್ಯಾರ್ಜನೆ ಮಾಡಬೇಕು. ಮುಂದಿನ ಆತನ ಬದುಕಿಗೆ ಇದೇ ಪ್ರಥಮ ಸೋಪಾನ. ತಂದೆ ತಾಯಿಗಳಿಂದ ಈ ಶರೀರ ಪ್ರಾಪ್ತವಾಗುತ್ತೆ. ಉಪನಯನದಿಂದ ದ್ವಿಜತ್ವ ಅಂದರೆ ಎರಡನೇ ಜನ್ಮ ಪ್ರಾಪ್ತಿ, ಅದಕ್ಕಾಗಿ ಅವನಿಗೆ ದ್ವಿಜ ಅಂತ ಕರೆಯೋದು. ಬ್ರಾಹ್ಮಣನಿಗೆ 8ನೇ ವರ್ಷ, ಕ್ಷತ್ರಿಯನಿಗೆ 11ನೇ ವರ್ಷ, ವೈಶ್ಯನಿಗೆ 12ನೇ ವರ್ಷ ಉಪನಯನ ಮಾಡೋಕ್ಕೆ ಸೂಕ್ತ ಕಾಲ ಅಂತ ಶಾಸ್ತ್ರಕಾರರ ಅಭಿಮತ. ಈ ಸಮಯದಲ್ಲಿ ದಂಡ, ಅಜಿನ, ದೀಕ್ಷಾವಸ್ತ್ರ, ಮೌಂಜಿ, ಮೇಖಲೆ ಇವುಗಳನ್ನೆಲ್ಲ ಕೊಡ್ತಾರೆ. ತಂದೆ ಯಜ್ಞೋಪವೀತ ಧಾರಣೆಯನ್ನು ಮಾಡಿಸಿ ಗಾಯತ್ರಿ ಮಂತ್ರವನ್ನು ಕಿವಿಯಲ್ಲಿ ಉಪದೇಶ ಮಾಡ್ತದೆ. ಉಪನಯನ ಆದ ನಂತರ ಅವಟು ನಿಯತವಾಗಿ ಸಂಧ್ಯಾವಂದನೆಯನ್ನು ಮಾಡ್ತಾ ಅಗ್ನಿ ಉಪಾಸನೆಯನ್ನು ಸಹ ಮಾಡಬೇಕು. ಭಿಕ್ಷಾಟನೆಯನ್ನು ಮಾಡಬೇಕು. ವಿನೀತನಾಗಿ ಅತ್ಯಂತ ವಿಧೇಯತೆಯಿಂದ ಆಚಾರ್ಯನ ಹತ್ರ ಹೋಗಬೇಕು. ಈ ಸಮಯದಲ್ಲಿ ಆತ ಪಾಲಿಸಬೇಕಾದಂತಹ ಬ್ರಹ್ಮಚರ್ಯಾಶ್ರಮದ ನಿಯಮಗಳ ಬೋಧನೆ ಸಹ ನಡೆಯುತ್ತೆ. ಒಂದು ಸುಭಾಷಿತ ಇದೆ, ವಿದ್ಯಾರ್ಥಿನಾಂ ಕುತಃ ಸುಖಂ ಸುಖಾರ್ಥೀನಾಂ ಕುತೋ ವಿದ್ಯಾ ಅನ್ನೋ ಮಾತಿನಂತೆ ಯಾವ ಸುಖ ಭೋಗದ ಕಡೆಗೂ ಗಮನ ಕೊಡದೆ ಏಕಾಗ್ರ ಚಿತ್ತದಿಂದ ವಿದ್ಯಾಭ್ಯಾಸ ನಿರತನಾಗಬೇಕು. ಈಗ ನಾವು ನೋಡ್ತೀವಿ, ಯಾರಿಗೆ ವಿದ್ಯೆಯ ಕಡೆಗೇ ಗಮನ ಇರುತ್ತೋ, ವಿದ್ಯೆ ಒಂದೇ ತನಗೆ ಬೇಕು ಅಂತ ಏಕಾಗ್ರ ಚಿತ್ತದಿಂದ ಗ್ರಹಿಸ್ತಾನೋ ಆ ವಿದ್ಯಾರ್ಥಿ ಕಲಿಯುವ ರೀತಿಗೂ ಗಳಿಸುವ ವಿದ್ಯೆಗೂ, ಅಯ್ಯೋ ಓದೋದ್ರಾಯ್ತು ಎಲ್ಲ ನನ್ನೆಲ್ಲ ಎಂಟರ್ಟೈನ್ಮೆಂಟ್ ಜೊತೆಗೆ ವಿದ್ಯೆಗೂ ಒಂದಿಷ್ಟು ಸಮಯ ಅಂತ ಓದುವಂತಹ ವ್ಯಕ್ತಿ ಕಲಿಯುವ ಗ್ರಹಿಸುವ ರೀತಿಗೂ ತುಂಬ ವ್ಯತ್ಯಾಸ ಇದೆ. ವಿದ್ಯೆಯನ್ನು ಕಲಿಬೇಕಾದ್ರೆ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು, ಮನಸ್ಸು ನೂರಾರು ಕಡೆ ಹರಿದು ಹೋಗಬಾರ್ದು, ಚಂಚಲವಾಗಬಾರ್ದು. ಚಂಚಲವಾದ ಮನಸ್ಸಿನಲ್ಲಿ ವಿದ್ಯೆ ನಿಲ್ಲೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹಿಂದೆ ಅಷ್ಟೊಂದು ನಿಯಮವನ್ನು ಹೇಳ್ತಿದ್ರು. ಹಾಗಾಗಿ ಅಂದಿನ ವಿದ್ಯಾರ್ಥಿಯೂ ಸಹ ಯೋಗ್ಯ ರೀತಿಯಲ್ಲಿ ವಿದ್ಯೆಯನ್ನು ಗಳಿಸ್ತಿದ್ದ. ಅಂತಹ ತಪಸ್ವಿ ಬ್ರಹ್ಮಚಾರಿಯನ್ನು ನಮ್ಮ ಸಮಾಜವೂ ಸಹ ತುಂಬ ಗೌರವದಿಂದ ಕಾಣ್ತಾ ಇತ್ತು. ಈಗ ಅಂತಹ ಕ್ರಮವೇ ಇಲ್ಲ. ಆ ಚಿಕ್ಕ ವಯಸ್ಸಿನಲ್ಲಿ, ಬಾಲ್ಯದಲ್ಲಿ ಶಿಸ್ತುಬದ್ಧ ಜೀವನ, ಸಂಯಮ, ವಿನಯ ಇವುಗಳೆಲ್ಲ ಅಭ್ಯಾಸ ಆದರೆ ಕಡೆಯವರೆಗೂ ವ್ಯಕ್ತಿ ಅದನ್ನು ಪಾಲಿಸೋಕ್ಕಾಗತ್ತೆ. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತೆ ಅನ್ನೋಂಗೆ ಆ ವ್ಯಕ್ತಿ ಪ್ರೌಢನಾದ ನಂತರ 25 ವಯಸ್ಸಾದ ನಂತರ ಅವನಿಗೆ ಶಿಸ್ತು ಕಲ್ತ್ಕೋ, ವಿನಯ ಕಲ್ತ್ಕೋ ಅಂದರೆ ಅವನ ಕೈಲಿ ಆಗಲ್ಲ. ಹಾಗಾಗಿ ಚಿಕ್ಕ ವಯಸ್ಸಿನಿಂದಲೇ ಅವನನ್ನು ಸರಿಯಾದ ರೀತಿಯಲ್ಲಿ ತೀಡಿ ಒಬ್ಬ ಸುಸಂಸ್ಕೃತ ವ್ಯಕ್ತಿಯನ್ನಾಗಿ ನಿರ್ಮಾಣ ಮಾಡ್ತಿದ್ರು ನಮ್ಮ ಪ್ರಾಚೀನರು. ಇಂತಹ ಒಂದು ಸುವ್ಯವಸ್ಥೆ ನಮ್ಮಲ್ಲಿ ಇತ್ತು ಅಂತ ಈಗಷ್ಟೇ ನಾವು ಹೇಳ್ಕೋಬಹುದಷ್ಟೆ. ಮುಂದಿದ್ದು ಸಮಾವರ್ತನ, ಸಮ್ಯಕ್ ಆವರ್ತನ ಅಂದರೆ ಹಿಂತಿರುಗಿ ಬರೋದು. ಜ್ಞಾನವನ್ನು ಪಡೆದು ಹಿಂತಿರುಗಿ ಬರೋದು. ಸಾಮಾನ್ಯವಾಗಿ 12 ವರ್ಷ ಗುರುಕುಲ ವಾಸ.
ವಿದ್ಯಾವಂತನಾಗಿ ಗುರುಗಳ ಅಪ್ಪಣೆಯನ್ನು ಪಡೆದು ಸ್ನಾತಕನಾಗಿ ಆತ ಹಿಂತಿರುಗಿ ಬರ್ತಾನೆ. 3 ರೀತಿಯ ಸ್ನಾತಕರಿದ್ದಾರೆ. ವಿದ್ಯಾಸ್ನಾತಕ ಅಂದರೆ ವಿದ್ಯೆಯನ್ನು ಕಲಿತವನು. ವ್ರತ ಸ್ನಾತಕ, ವ್ರತಗಳನ್ನು ಯಾವ ರೀತಿ ಮಾಡಬೇಕು ಅದನ್ನು ಕಲಿತವನು. ವಿದ್ಯಾವ್ರತ ಸ್ನಾತಕ ಅಂದರೆ ಎರಡನ್ನೂ ಸಹ ಕಲಿತವನು. ಇನ್ಮುಂದೆ ಆತ ವ್ಯಾವಹಾರಿಕ ರೀತಿ ನೀತಿಗಳನ್ನು ಕಲ್ತ್ಕೋಬೇಕು. ಅದಕ್ಕಾಗಿ ಅವನು ಸಮಾಜದಲ್ಲಿ ಹೇಗೆ ಬದುಕಬೇಕು, ಅವನ ಕರ್ತವ್ಯಗಳೇನು, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದನ್ನು ವಿಧಿ ನಿಷೇಧಗಳ ಸಹಿತ ಗುರು ದೀರ್ಘವಾಗಿ ಬೋಧನೆಯನ್ನು ಮಾಡ್ತಾನೆ. ತೈತರಿಯ ಉಪನಿಷತ್ತಿನ ಮಂತ್ರವನ್ನು ಜ್ಞಾಪಿಸ್ಕೋಬಹುದು. ವೇದಮನು ಚಾಚಾರ್ಯೋಂತೆ ವಾಸಿನಮಪಶಾಸ್ತಿ ಸತ್ಯಂ ವದ ಧರ್ಮಂಚರ. ಹೀಗೆ ವಿಶದವಾಗಿ ಆ ಉಪನಿಷತ್ತು ತಿಳಿಸುತ್ತೆ. ಗುರುದಕ್ಷಿಣೆಯನ್ನು ಸಮರ್ಪಣೆ ಮಾಡಿ ಶಿಷ್ಯ ಹಿಂತಿರುಗ್ತಾನೆ. ಈ ಸಮಯದಲ್ಲಿ ತಾನಿದುವರೆಗೆ ಧರಿಸಿದಂತಹ ಅಂದರೆ ಉಪನಯನದ ಸಮಯದಲ್ಲಿ ಕೊಟ್ಟಂತಹ ಮೌಂಜಿ, ಅಜಿನ ಇತ್ಯಾದಿಗಳನ್ನು ವಿಸರ್ಜಿಸ್ತಾನೆ. ಇದರ ನಂತರ ಅವನು ದೈಹಿಕ ಅಲಂಕಾರ ವಸ್ತ್ರಾದಿಗಳನ್ನು ಧರಿಸುವ ಅಧಿಕಾರ ಪ್ರಾಪ್ತವಾಗುತ್ತೆ. ಅಂದರೆ ವಿದ್ಯಾರ್ಥಿಯಾಗಿರುವಾಗ ಅವನಿಗೆ ಅಲಂಕಾರದ ಕಡೆಗೂ ಗಮನ ಇರಬಾರ್ದು, ವಿದ್ಯೆ ಒಂದರಲ್ಲೇ ಗಮನ ಇರಬೇಕು. ಅಲಂಕಾರ ಮಾಡ್ಕೊಳ್ಳೋದು ಯಾವಾಗ ಅಂದರೆ ವಿದ್ಯಾಭ್ಯಾಸ ಮುಗಿದ ನಂತರ ಅನ್ನೋಂತಹ ವ್ಯವಸ್ಥೆ ನಮ್ಮಲ್ಲಿತ್ತು. ಈಗ ಇದು ಕೇವಲ ವಿವಾಹ ಪೂರ್ವಾಂಗವಾಗಿ ಕಾಶಿಯಾತ್ರೆ ಅನ್ನೋ ಹೆಸರಿನಿಂದ ಆಚರಣೆಯಲ್ಲಿದೆ. ವಿವಾಹ ಮಾಂಗಲ್ಯ ಧಾರಣೆಗೆ ಮುಂಚೆ ಕಾಶಿ ಯಾತ್ರೆ ಅಂತ ಇದೊಂದು ಆಚರಣೆ ಮಾಡಬೇಕು ಅಂತ ಮಾಡಿ ಮುಗಿಸುವಂಗೆ ಆಗಿದೆ. ಮುಂದಿನ ಒಂದು ಪ್ರಸಿದ್ಧವಾದಂತಹ ಪ್ರಮುಖವಾದಂತಹ ಸಂಸ್ಕಾರ ಅಂದರೆ ವಿವಾಹ. ಗೃಹಸ್ಥಾಶ್ರಮಕ್ಕೆ ಪಾದಾರ್ಪಣೆ ಮಾಡೋದು. ಧನ್ಯೋ ಹಿ ಗೃಹಸ್ಥಾಶ್ರಮ ಅಂತ ಗೃಹಸ್ಥ ಜೀವನಕ್ಕೆ ನಮ್ಮ ಸಮಾಜದಲ್ಲಿ ತುಂಬ ಒಳ್ಳೆಯ ಸ್ಥಾನಮಾನವಿದೆ. ಗೃಹಸ್ಥನನ್ನು ಆಶ್ರಯಿಸಿನೇ ಸಕಲ ಜೀವಿಗಳು ಜೀವಿಸುತ್ತೆ. ಇಹ ಪರ ಸೌಖ್ಯ ಪ್ರಾಪ್ತಿಗೆ ಇದೇ ಸಾಧನ. 4 ಆಶ್ರಮಗಳಲ್ಲಿ ಮೂಲ ಹಾಗೆ ಶ್ರೇಷ್ಠವಾದದ್ದು. ಬ್ರಾಹ್ಮ, ದೈವ, ಅರ್ಷ, ಪ್ರಾಜಾಪತ್ಯ, ಗಾಂಧರ್ವ, ಅಸುರ, ರಾಕ್ಷಸ, ಪೈಶಾಚ ಅಂತ 8 ರೀತಿಯ ವಿವಾಹಗಳನ್ನು ನಮ್ಮ ಪ್ರಾಚೀನರು ಸೂಚಿಸಿದ್ದಾರೆ. ಇದರಲ್ಲಿ ಬ್ರಾಹ್ಮ ವಿವಾಹ ಸರ್ವಶ್ರೇಷ್ಠವಾದದ್ದು. ವಧೂವರರಿಬ್ಬರ ಮತ್ತು ಹಿರಿಯರ ಸಮ್ಮತಿಯೊಡನೆ ಸಾಲಂಕೃತ ಕನ್ಯೆಯನ್ನು ವರನಿಗೆ ಧಾರೆ ಏರ್ಕೊಡೋದು ಬ್ರಾಹ್ಮ. ಇಲ್ಲಿ ಅಲಂಕೃತ ಅಂದರೆ ಕೇವಲ ವಸ್ತ್ರಾಭರಣಗಳಲ್ಲ, ಎಷ್ಟು kg ಚಿನ್ನ ಇದೆ ಅಂತಲ್ಲ. ವಿದ್ಯೆಯ ಅಲಂಕೃತ ಯಾ ಸಾಲಂಕೃತ ಅನ್ನೋಂತೆ ವಿದ್ಯಾವಂತಳಾದ ಯುವತಿ ಅನ್ನೋದು ಇಲ್ಲಿ ಅಭಿಪ್ರಾಯ. ಅಂದರೆ ವೈದಿಕ ಕಾಲದಲ್ಲಿ ಸ್ತ್ರೀಯರಿಗೂ ವಿದ್ಯಾಭ್ಯಾಸದ ಅಧಿಕಾರ ಇತ್ತು ಅನ್ನೋದು ಇದರಿಂದ ಗೊತ್ತಾಗತ್ತೆ. ಹಾಗೆ ಬಾಲ್ಯ ವಿವಾಹ ರೂಢಿಯಿರಲಿಲ್ಲ. ಸ್ತ್ರೀ ಆ ಯುವತಿ ಕಲಿತು ವಿದ್ಯೆಯನ್ನು ಕಲಿತಾದ ನಂತರ ಆಕೆಯ ವಿವಾಹವಾಗ್ತಿತ್ತು ಅನ್ನೋದು ಅರ್ಥವಾಗತ್ತೆ. ಸುಶಿಕ್ಷಿತ ನಾರಿ ಉಭಯ ಕುಲೋದ್ಧಾರಿಣಿ ಅನ್ನೋ ಮಾತಿದೆ. ಒಳ್ಳೆಯ ಶಿಕ್ಷಣವನ್ನು ಪಡೆದಂತಹ ಸ್ತ್ರೀ 2 ಕಡೆಯ ಕುಲದ ಏಳ್ಗೆಗೆ ಕಾರಣಳಾಗ್ತಾಳೆ. ವಿವಾಹವಾಗಬೇಕಾದ್ರೆ ಕನ್ಯೆಗೆ ಕನಿಷ್ಠ 16 ವರ್ಷವಾಗಿರಬೇಕು ಹಾಗೂ ವರನಿಗೆ 20 ವರ್ಷಗಳ ಆಗಿರಬೇಕು ಅಂತ ಸೂಚಿಸಿರುವಂತಹ ಶಾಸ್ತ್ರಕಾರರು ಆ ವಧೂವರರ ಲಕ್ಷಣಗಳನ್ನು ಸಹ ತಿಳಿಸಿದ್ದಾರೆ. ಏನೇನಿರಬೇಕು ವಧೂವರರ ಲಕ್ಷಣಗಳು ಅಂತ. ಈ ವಿವಾಹ ಸಮಾರಂಭದಲ್ಲಿ ಕೇವಲ ಕುಟುಂಬ, ಬಂಧು ಬಳಗ, ಇಷ್ಟ ಮಿತ್ರರ ಪಾತ್ರ ಅಲ್ಲದೆ ಸಮಾಜದ ಅನೇಕ ಜನ ಅಲ್ಲಿ ಸೇರ್ಕೋತಿದ್ರು. ಎಲ್ಲರ ಪಾಲ್ಗೊಳ್ಳುವಿಕೆ ಕಂಡು ಬರುತ್ತೆ. ಅಂದರೆ ಒಬ್ಬ ವ್ಯಕ್ತಿ ಬದುಕಬೇಕಾದ್ರೆ ನಾನು ಒಬ್ಬನೇ ಬದುಕ್ತೀನಿ ಅಥವಾ ನನ್ನ ಕುಟುಂಬ ಮಾತ್ರ ಸಾಕು, ಇಷ್ಟು ಜನ ಮಾತ್ರ ಇಷ್ಟರಿಂದಲೇ ಬದುಕ್ತೀವಿ ಆಗಲ್ಲ. ಒಬ್ಬ ವ್ಯಕ್ತಿ ಅನೇಕ ಜನರ ಸಹಕಾರದಿಂದ ಸಮಾಜದಲ್ಲಿ ಬಾಳ್ಬೇಕಾಗತ್ತೆ. ಒಂದು ಮದುವೆ ಅಂದರೆ ಎಷ್ಟು ಜನ ಅಲ್ಲಿ ಚಪ್ಪರ ಹಾಕೋವರಿಂದ ಹಿಡಿದು ಅಡಿಗೆ ಮಾಡಿ ಬಡಿಸುವವರೆಗೆ, ಆ ಎಲೆಯನ್ನು ಎತ್ತುವವರೆಗೆ ಎಷ್ಟು ಜನ ಬೇಕು. ಎಲ್ಲರ ಒಂದು ಸಹಕಾರ, ಎಲ್ಲರ ಪಾಲ್ಗೊಳ್ಳುವಿಕೆ. ಅಂದರೆ ಮನುಷ್ಯ ಸಮಾಜಮುಖಿಯಾಗಿರಬೇಕು, ಎಲ್ಲರ ಜೊತೆ ಹೊಂದಾಣಿಕೆಯನ್ನು ಮಾಡ್ಕೊಂಡಿರಬೇಕು, ಒಬ್ಬನಿಗೆ ಮತ್ತೊಬ್ಬ ಅಗತ್ಯ ಅನ್ನೋಂತಹ ವ್ಯವಸ್ಥೆ ಎಷ್ಟು ಸುವ್ಯವಸ್ಥಿತವಾಗಿತ್ತು ಅನ್ನೋದನ್ನು ನಾವು ಗಮನಿಸ್ಬೋದು. ಹಾಗೆ ವಿವಾಹ ಮನುಷ್ಯ ಇತರ ಪ್ರಾಣಿಗಳಿಗಿಂತ ತಾನು ಉತ್ತಮವಾಗಿ ಬದುಕೋದಕ್ಕೆ ಈ ಸಂಸ್ಕಾರ ಭದ್ರವಾದ ಬುನಾದಿಯನ್ನು ಒದಗಿಸಿದೆ. ಕುಟುಂಬ ವ್ಯವಸ್ಥೆ ನಮ್ಮಲ್ಲಿ ಅತ್ಯಂತ
ಉತ್ತಮ ರೀತಿಯಲ್ಲಿ, ಅದರ ವಿಶೇಷವಾಗಿ ನಮ್ಮ ದೇಶದಲ್ಲಿ ಈ ಒಂದು ವೈವಾಹಿಕ ಬಂಧನ, ಕುಟುಂಬ ವ್ಯವಸ್ಥೆ ಸುವ್ಯವಸ್ಥಿತವಾದದ್ದು. ಇಂದಿನ ಪಾಶ್ಚಾತ್ಯರೂ ಸಹ ಅಚ್ಚರಿಯಿಂದ ನೋಡ್ತಾರೆ. ಈಗ ಅವರು ಇದರಲ್ಲಿರುವಂತಹ ಮಹತ್ವವನ್ನು ತಿಳ್ಕೊಂಡು ತಾವು ಇದನ್ನು ಅಳವಡಿಸ್ಕೋಬೇಕು ಅಂತ ಆಸೆ ಪಡೋ ರೀತಿಯಲ್ಲಿ ಒಂದು ಭದ್ರತೆಯನ್ನು, ಒಂದು ಆಪ್ತತೆಯನ್ನು ಒದಗಿಸಿಕೊಟ್ಟಿದೆ ನಮ್ಮ ಕುಟುಂಬ ವ್ಯವಸ್ಥೆ. ಹಾಗೆ ಸದಾಚಾರದಿಂದ ಬದುಕೋದಕ್ಕೆ, ಮನುಷ್ಯ ಸರಿಯಾದ ರೀತಿಯಲ್ಲಿ ಬದುಕೋದಕ್ಕೆ, ಒಂದು ಮಗು ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಬೆಳೆಯೋದಕ್ಕೆ ಕುಟುಂಬ ಅವನಿಗೆ ಎಷ್ಟು ಸಹಕಾರವಿದೆ, ಎಷ್ಟು ಅದರ ಅಗತ್ಯವಿದೆ ಅನ್ನೋದನ್ನು ತೋರಿಸ್ಕೊಡುತ್ತೆ ಈ ನಮ್ಮ ವ್ಯವಸ್ಥೆ. ಇನ್ನು ಕಡೆಯದಾದಂತಹ ಒಂದು ಸಂಸ್ಕಾರ ಅಂತ್ಯೇಷ್ಟಿ. ಮರಣ ನಿಗೂಢ. ಕೆಲವರಿಗೆ ಇದು ತುಂಬ ಭಯವನ್ನು ಉಂಟು ಮಾಡುತ್ತೆ. ನಮ್ಮ ಪ್ರಾಚೀನರು ಇದನ್ನು ಒಂದು ಯಜ್ಞ ಅಂತ ಭಾವಿಸಿದರು. ಜಾತಸ್ಯ ಹಿ ಧ್ರುವ ಮೃತ್ಯು ಅಂತ ಭಗವದ್ಗೀತೆಯಲ್ಲೂ ಸಹ ಹೇಳಲಾಗಿದೆ. ಹುಟ್ಟಿದ ಪ್ರತಿಯೊಂದು ಜೀವಿನೂ ಮರಣ ಹೊಂದಲೇಬೇಕಾಗಿರೋದ್ರಿಂದ ಅದನ್ನು ತಪ್ಪಿಸ್ಕೊಳಕ್ಕಂತೂ ಆಗಲ್ಲ. ಹಾಗಾಗಿ ಅದನ್ನು ಶಾಂತವಾಗಿ ಸಮಾಧಾನ ಚಿತ್ತದಿಂದ ಅವರು ಅನುಭವಿಸ್ತಾ ಇದ್ರು, ಎದುರಿಸ್ತಾ ಇದ್ರು. ಅದನ್ನ ಮರಣಕ್ಕೆ ಪೂರ್ವದಲ್ಲೇ ತಾವು ಹಿಂದೆ ಮಾಡಿರುವಂತಹ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡು ಅನೇಕ ದಾನಗಳನ್ನು ನೀಡಬೇಕು ಅಂತ ಉಲ್ಲೇಖವಾಗಿದೆ. ಷೋಡಶ ಮಹಾದಾನಗಳನ್ನು ಹೆಸರಿಸಲಾಗಿದೆ. ಗರುಡ ಪುರಾಣ ಮರಣದ ನಂತರದ ಸ್ಥಿತಿ, ಅಂತ್ಯಕರ್ಮ ಇವುಗಳ ಬಗ್ಗೆ ಸುದೀರ್ಘವಾಗಿ ತಿಳಿಸುತ್ತೆ. ಜೀವನ ಅನ್ನುವಂತಹ ಮಹಾಯಜ್ಞಕ್ಕೆ ಅಂತ್ಯೇಷ್ಟಿನೇ ಪೂರ್ಣಾಹುತಿ. ಅವರವರ ಶಾಸ್ತ್ರಾನುಸಾರ ಮೃತ ಶರೀರಕ್ಕೆ ಸಂಸ್ಕಾರವನ್ನು ಮಾಡಿದ ನಂತರ 10 ದಿವಸಗಳ ಕಾಲ ಆ ಪ್ರೇತಶಿಲೆಗೆ ಕರ್ಮಾದಿಗಳನ್ನು ಮಾಡಿ ತರ್ಪಣವನ್ನು ಅರ್ಪಿಸ್ತಾರೆ. 10ನೇ ದಿನ ಧರ್ಮೋದಕ. ಬಂಧು ಮಿತ್ರರೆಲ್ಲ ಸೇರಿ ತಮ್ಮ ಪುಣ್ಯವನ್ನು ಧಾರೆ ಎರೆದು ಆ ಮೃತನಿಗೆ ಪುಣ್ಯಲೋಕ ಪ್ರಾಪ್ತಿಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅಂದರೆ ಮತ್ತೊಬ್ಬರನ್ನ ಸ್ವರ್ಗಕ್ಕೆ ಕಳಿಸುವಂತಹ ಪುಣ್ಯ ಕಾರ್ಯ ತಮ್ಮಿಂದ ಸಾಧ್ಯ. ಇಂತಹ ಪುಣ್ಯ ಕಾರ್ಯದಲ್ಲಿ ನಾವೂ ಭಾಗಿಯಾಗ್ತಿದ್ದೀವಿ ಅನ್ನೋ ಸದ್ಭಾವನೆ ಇಲ್ಲಿ ಮುಖ್ಯವಾಗುತ್ತೆ. 12ನೇ ದಿನ ಸಪಿಂಡೀಕರಣದ ನಂತರ ಪ್ರೇತ ಅಂತ ಹೇಳಲ್ಲ, ಅವರು ವಸು, ರುದ್ರ, ಆದಿತ್ಯ ಇವ್ರ ಜೊತೆ ಸೇರಿಬಿಡ್ತಾರೆ. ಅಂತ್ಯಕರ್ಮ ಮಾಡೋಕ್ಕೆ ಜ್ಯೇಷ್ಠ ಪುತ್ರ ಪ್ರಥಮ ಅಧಿಕಾರಿ. ಮರಣದ ಬಗ್ಗೆನೂ ನಮ್ಮ ಪೂರ್ವಜರ ಚಿಂತನೆ ಅದ್ಭುತವಾದದ್ದು. ಆ ಸಾವನ್ನು ಎದುರಿಸೋಕ್ಕೆ ಅವರು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡು ಶಾಂತವಾಗಿ ಭಗವನ್ನಾಮ ಸ್ಮರಣೆಯಲ್ಲಿ ಇರ್ತಾಯಿದ್ರು. ಮರಣದ ನಂತರ 10 ದಿವಸ ಕಾಲ ಸೂತಕವನ್ನು ಆಚರಿಸ್ತಾಯಿದ್ರು. ಅಂದರೆ ಕುಟುಂಬದ ವ್ಯಕ್ತಿಯನ್ನು ಕಳ್ಕೊಂಡಿರ್ತಾರೆ, ಆಪ್ತರನ್ನು ಕಳ್ಕೊಂಡು ದುಃಖದಲ್ಲಿರ್ತಾರೆ. ಹಾಗಾಗಿ ಸಹಜವಾಗಿ ಅವರು ಬೇರೆ ಕೆಲಸ ಕಾರ್ಯಗಳಲ್ಲಿ ತೊಡಗಿಸ್ಕೊಳಕ್ಕಾಗಲ್ಲ. ಹಾಗಾಗಿ ಅಡುಗೆಯನ್ನು ಸಹ ಬೇರೆಯವರು ಮಾಡಿ ತಂದು ಕೊಡ್ತಾಯಿದ್ರು, ಬಲವಂತವಾಗಿ ಅವ್ರಿಗೆ ಊಟವನ್ನು ಮಾಡಿಸ್ತಾಯಿದ್ರು. ನಿಮ್ಮ ದುಃಖದ ಸಂದರ್ಭದಲ್ಲಿ ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತ ಸಾಂತ್ವನ ನೀಡುವಂತಹ ಒಂದು ಸಾಮಾಜಿಕ ಕಳಕಳಿ. ಹೇಗೆ ಒಬ್ಬ ಮನುಷ್ಯ ಮತ್ತೊಬ್ಬನಿಗೆ ಸಹಾಯ ಮಾಡಬೇಕು, ಅಗತ್ಯ ಬಿದ್ದಾಗ ನೆರವನ್ನು ಕೊಡಬೇಕು ಅನ್ನೋದನ್ನು ಅಲ್ಲಿ ತೋರಿಸುತ್ತೆ. ಹಾಗೆ ಮೈಲ್ಗೆ ಅನ್ನೋ ಹೆಸರಿನಿಂದ ಅವರನ್ನು ದೂರ ಇಡ್ತಿದ್ರು, ಸೂತಕ ಅಂತ. ಇದಕ್ಕೂ ಒಂದು ಕಾರಣ ಇದೆ. ಮೃತಪಟ್ಟವರು ಒಂದು ವೇಳೆ ಯಾವುದಾದ್ರೂ ಸಾಂಕ್ರಾಮಿಕ ಕಾಯಿಲೆಯಿಂದ ಕೂಡಿದರೆ ಆ ಕಾಯಿಲೆ ಬೇರೆಯವ್ರಿಗೆ ಹರಡಬಾರ್ದು ಅನ್ನೋ ಎಚ್ಚರಿಕೆಯಲ್ಲಿ ಕಂಡು ಬರುತ್ತೆ. ಒಟ್ಟಿನಲ್ಲಿ ನಮ್ಮ ಹಿಂದಿನವರು ಏನು ಮಾಡ್ತಾಯಿದ್ರು, ಎಲ್ಲ ಆಚರಣೆಗಳಲ್ಲೂ ಮಾನವೀಯ ಮೌಲ್ಯಗಳು ಯಥೇಚ್ಛವಾಗಿ ಇದ್ದವು. ಆ ಮೌಲ್ಯಗಳನ್ನು ಮರೆತು ಅವ್ರು ಯಾವ ಆಚರಣೆಗಳನ್ನು ಮಾಡ್ತಿರಲಿಲ್ಲ. ಹಾಗೆ ಅಸಂಬದ್ಧವಾದಂತಹ ಆಚರಣೆಗಳನ್ನು ಮಾಡ್ತಿರಲಿಲ್ಲ. ವಿಚಾರಪೂರ್ಣವಾದಂತಹ ಆಚರಣೆಗಳನ್ನೇ ಅವರು ಆಚರಿಸ್ತಾ ಇದ್ರು. ಆದರೆ ಇವತ್ತಿನ ತಾಂತ್ರಿಕ ಯುಗದಲ್ಲಿ, ಧಾವಂತದ ಬದುಕಿನಲ್ಲಿ ಈ ಸಂಸ್ಕಾರಗಳೆಲ್ಲ ತನ್ನ ಮಹತ್ವವನ್ನು ಕಳ್ಕೊಂಡ್ಬಿಟ್ಟಿದೆ. ಕೇವಲ ಆಚರಣೆಯಾಗಿ ಉಳ್ಕೊಂಡಿದೆ ಅಷ್ಟೇ. ಎಲ್ಲರೂ ಮಾಡ್ತಿದ್ರು, ನಾವು ಮಾಡ್ತೀವಿ, ಹಿಂದಿನವ್ರು ಮಾಡಿದ್ರು ನಾವು ಮಾಡಿದ್ವಿ ಅಷ್ಟೇ. ಇನ್ನು ಕೆಲವನ್ನ ಪಾಲಿಸೋಕ್ಕಾಗ್ತಾನೇ ಇಲ್ಲ. ನಮ್ಮ ಶಿಕ್ಷಣ ಪದ್ಧತಿ, ನಮ್ಮ ಆಚಾರ ವಿಚಾರ ಇವೆಲ್ಲ ತನ್ನ ಹಾದಿ ಬದಲಿಸ್ಕೊಂಡಾಗೋಗಿದೆ. ಇಂತಹ ಸಂದಿಗ್ಧ ಪರಿಸ್ಥಿತಿನಲ್ಲಿ ನಮ್ಮ ಮುಂದಿನ ಪೀಳಿಗೆ ಆದರ್ಶ ಮಾರ್ಗವನ್ನು ಅನುಸರಿಸೋದು ಹೇಗೆ? ಅವರ ಶ್ರೇಯಸ್ಗಾಗಿ, ಯೋಗ್ಯ ಸಮಾಜದ ನಿರ್ಮಾಣಕ್ಕಾಗಿ ಕೆಲವೊಂದು ಮೌಲ್ಯಗಳನ್ನು, ಆದರ್ಶಗಳನ್ನು ಮಕ್ಕಳಿಗೆ ಕಲಿಸಲೇಬೇಕಾದಂತಹ ಅನಿವಾರ್ಯತೆ ಎದುರಾಗಿದೆ. ಸದಾಚಾರ, ಶಿಷ್ಟಾಚಾರ, ತಾಳ್ಮೆ, ಸಹನೆ, ಸಭ್ಯತೆ, ಸತ್ಯವನ್ನು ಹೇಳೋದು, ಸಂಯಮ, ಶಿಸ್ತುಬದ್ಧ ನಡವಳಿಕೆ, ಗುರು ಹಿರಿಯರಿಗೆ ಗೌರವವನ್ನು ಕೊಡೋದು, ಪರಿಸರ ಸಂರಕ್ಷಣೆ, ಮೈತ್ರಿ ಭಾವನೆ, ಕರುಣೆ
ಹೀಗೆ ಅನೇಕ ವಿಷಯಗಳನ್ನು ನಾವು ಚಿಕ್ಕ ಮಕ್ಕಳಿಗೆ ಆ ಚಿಕ್ಕ ವಯಸ್ಸನ್ನ ಮಂದಟ್ಟು ಮಾಡಿಕೊಡ್ಬೇಕು. ನಮ್ಮ ಪೂರ್ವಿಕರು ಆಚರಣೆ ಮಾಡ್ತಾ ಇದ್ದಂತಹ ಸಂಸ್ಕಾರಗಳಲ್ಲಿ ಇವೆಲ್ಲ ಸಹಜವಾಗಿ ಸೇರ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ವಿಶೇಷವಾಗಿ ಅವ್ರಿಗೆ ಹೇಳ್ಕೊಡ್ಬೇಕಾದ್ರೆ ವಿನಯ ಅಂದರೆ ಇದು, ಔದಾರ್ಯ ಅಂದರೆ ಇದು, ಸದಾಚಾರ ಅಂದರೆ ಇದು ಅಂತ ಹೇಳ್ಕೊಡ್ಬೇಕಾಗಿರಲಿಲ್ಲ. ಎಲ್ಲ ಆ ಆಚರಣೆಗಳಲ್ಲಿ ಸೇರೋಗಿತ್ತು. ಹಾಗಾಗಿ ಅಂದಿನವರ ನಡವಳಿಕೆ ಸಮಾಜಮುಖಿಯಾಗಿರ್ತಿತ್ತು. ಕಷ್ಟ ಸಹಿಷ್ಣುತೆ, ಔದಾರ್ಯ, ಪರೋಪಕಾರ, ವಿನಯ ಇವೆಲ್ಲ ಸಹಜವಾಗಿ ಕಂಡುಬರ್ತಿತ್ತು. ದೊಡ್ಡವ್ರನ್ನ ನೋಡಿ ಚಿಕ್ಕವರು ಕಲ್ತ್ಕೋತಾ ಇದ್ರು. ಆದರೆ ಇಂದಿನ ಮಕ್ಕಳಿಗೆ ಹೊಸದಾಗಿ ಇವೆಲ್ಲವನ್ನು ಕಲಿಸ್ಬೇಕಾದಂತಹ ಅಗತ್ಯ ಕಂಡು ಬರ್ತಾ ಇದೆ. ಈ ವಿಷಯಗಳನ್ನೆಲ್ಲ ಸರಿಯಾಗಿ ಪಾಲಿಸಿದ್ರೆ ವೈದಿಕ ಕಾಲದ ಸಂಸ್ಕಾರ ಅದನ್ನು ಆಚರಿಸೋಕ್ಕಾಗದೆ ಹೋದರು, ಎಷ್ಟೊಂದು ಕೆಲವನ್ನ ಬಿಟ್ಬಿಟ್ಟಿದ್ದೀವಿ. ಆದರೆ ಈ ಒಂದು ಔದಾರ್ಯ, ಹಿರಿಯರಿಗೆ ಗೌರವವನ್ನು ಕೊಡೋದು, ಸಹನೆ, ತಾಳ್ಮೆ, ಸದಾಚಾರ ಇಂಥದನ್ನು ಪಾಲಿಸಿದ್ರೆ ಅವರು ಸಂಸ್ಕಾರವಂತರಾಗ್ತಾರಲ್ವ. ಈ ರೀತಿ ಸಂಸ್ಕಾರ ವ್ಯಕ್ತಿಗೂ ಸಮಾಜಕ್ಕೂ ತುಂಬ ಬೇಕಾದ್ದಲ್ವ. ಒಳಿತನ್ನು ಮಾಡುವಂಥದ್ದು ವ್ಯಕ್ತಿಗೂ ಒಳಿತಾಗತ್ತೆ, ಸಮಾಜಕ್ಕೂ ಒಳಿತಾಗತ್ತೆ. ಇವುಗಳನ್ನು ಎಲ್ಲರೂ ಪಾಲನೆ ಮಾಡೋದ್ರಿಂದ ಪ್ರತಿಯೊಂದು ಕುಟುಂಬನೂ ಅದು ಸಂಸ್ಕಾರವಂತ ಕುಟುಂಬ ಅಂತ ಅನ್ನಿಸ್ಕೊಳುತ್ತಲ್ವ. ಇದು ಇವತ್ತಿನ ಅಗತ್ಯತೆ. ಆಧುನಿಕ ಸಮಾಜನೂ ಈ ಎಲ್ಲ ಸಂಸ್ಕಾರಗಳನ್ನು ಒಪ್ಕೊಳ್ಳುತ್ತಲ್ವ. ಇದು ನಮಗೆ ಅನಿವಾರ್ಯವಲ್ಲವೇ? ನಾವು ಈ ಎಲ್ಲ ಸಂಸ್ಕಾರಹೀನರಾಗಿ ಪ್ರಾಣಿಗಳಂತೆ ಬದುಕಬೇಕಾ? ಇಂದಿನ ಯುವ ಪೀಳಿಗೆ ಅಥವಾ ಇಂದಿನ ಪೋಷಕರು ಗಮನಿಸಬೇಕಾದಂತಹ, ವಿಚಾರ ಮಾಡಬೇಕಾದಂತಹ ವಿಷಯ ಇದು. ನಾವು ಮುಂದಿನ ಪೀಳಿಗೆಗೆ ಏನು ಬಿಟ್ಟು ಹೋಗಬೇಕು? ಆಸ್ತಿಯನ್ನು ಮಾಡೋದು ಬೇಡ ಮಕ್ಕಳನ್ನೇ ನಾವು ಸಭ್ಯರನ್ನಾಗಿ, ಸುಸಂಸ್ಕೃತರನ್ನಾಗಿ ಮಾಡಿದ್ರೆ ಅವರೇ ದೊಡ್ಡ ಆಸ್ತಿ ಅನ್ನಿಸ್ಕೋತಾರೆ. ಅಂತಹ ಸಂಸ್ಕಾರವಂತ ಕುಟುಂಬಗಳು ನಮ್ಮ ದೇಶದ ಹಿರಿಮೆಯನ್ನು, ಗರಿಮೆಯನ್ನು ಕಾಪಾಡುತ್ತಲ್ವ. ಒಂದು ದೇಶ ಉದ್ಧಾರ ಆಗಬೇಕಾದ್ರೆ ಇಂತಹ ಸಂಸ್ಕಾರಗಳು ಇಡೀ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕರಲ್ಲಿ ಮೂಡಲೇಬೇಕಲ್ವ. ಇದನ್ನು ನಾವು ಆಲೋಚನೆ ಮಾಡೋಣ. ಈ ರೀತಿ ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ.